ಒಂದು ಕ್ಷಣ ಕಿರಣ್ ಅವ್ರನ್ನ ಎಲ್ಲರೂ ಚಾಕ್ಲೇಟ್ ಬಾಯ್ ತರ ಅಥವಾ ಒಂದು ಫ್ಯಾಮಿಲಿ ಹೀರೋ ತರ ನೋಡಿದ್ರು. ಈ ತರ ನೋಡಿ ಎಲ್ಲರೂ ಫಿದಾ ಆಗೋಗ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಎರಡನೇ ಸರ್ಪ್ರೈಸ್ ಬಂದು ಕಿರಣ್ ಅವರು ದುಬೈಲಿ ಸ್ಕೈ ಡೈವ್ ಮೂಲಕ ತಮ್ಮ ಟೈಟಲ್ ನ ಲಾಂಚ್ ಮಾಡಿದ್ರು. ಅದು ಕೂಡ ತುಂಬಾನೇ ಅಡ್ವೆಂಚರಸ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಿಕಾಸ್ ಅಷ್ಟು ಎತ್ತರದಿಂದ ಬಿದ್ದು ಟೈಟಲ್ ಲಾಂಚ್ ಮಾಡೋದು ಅದು ತುಂಬಾ ಚಿಕ್ಕ ವಿಷಯನೇ ಅಲ್ಲ. ಬಿಕಾಸ್ ಇಡೀ ಸೌತ್ ಇಂಡಿಯಾದಲ್ಲೇ ಮೊದಲನೇ ಹೀರೋ ಈ ತರ ಮಾಡಿದ್ದು, ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಅಂತ ಹೇಳ್ಬೋದು. ಮೂರನೇದಾಗಿ ತುಂಗನಾಥ್, ವಿಶ್ವದ ಅತಿ ಎತ್ತರದ ಶಿವನ ದೇವಾಲಯ. ಅಲ್ಲಿ ಹೋಗಿ ಆ ಚಳಿನಲ್ಲಿ ಅದು ಹತ್ತಕ್ಕೆ ಎಷ್ಟು ಕಷ್ಟ ಇದೆ ಅಂದ್ರೆ ತುಂಬಾ ಎತ್ತರವಾಗಿರೋದು ಅಂದ್ರೆ ನೀವೇ ಅರ್ಥ ಮಾಡ್ಕೋಬಹುದು. ಇಡೀ ವಿಶ್ವದಲ್ಲೇ ಎತ್ತರವಾಗಿರೋದು ಅಂದ್ರೆ ಅಲ್ಲಿ ಸ್ವಲ್ಪ ಇವಾಗ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಕಫ ಇತ್ತು ಅಂತ ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅಷ್ಟು ಅಡ್ವೆಂಚರಸ್ ಅಂತಾನೆ ಹೇಳ್ಬೋದು ಅದನ್ನ. ಅಲ್ಲಿ ಹೋಗಿ ಸಾಂಗ್ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ರು. ಟೀಸರ್ ನ ಕನ್ನಡ ಮತ್ತೆ ಹಿಂದಿಲಿ ಲಾಂಚ್ ಮಾಡಲಾಗಿತ್ತು. ಸಿಕ್ಕಾಪಟ್ಟೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಅದ್ರ ಮೂಲಕ ಮಾಸ್ ಆಡಿಯನ್ಸ್ ಗೆಲ್ಲ ತೋರ್ಸ್ಕೊಟ್ರು ಹೆಂಗಿರ್ಬೋದು ನಮ್ ಹೀರೋ ಅನ್ನೋ ತರ. ಸೊ ಎಲ್ರಿಗೂ ಒಂದು ಥ್ರಿಲ್ ಸಿಕ್ಕಿತ್ತು. ಅದಾದ ನಂತರ ಉಳಿದ 2 ಸಾಂಗ್ ಗಳನ್ನ ರಿಲೀಸ್ ಮಾಡಲಾಗಿತ್ತು. ಅದ್ರ ಮೂಲಕ ತೋರಿಸ್ಕೊಟ್ರು ಈ ಸಿನಿಮಾ ಮಾಸ್ ಮತ್ತೆ ಕ್ಲಾಸ್ 2 ಕೂಡ ಅಂತ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಕ್ರಿಯೇಷನ್ಸ್, ರಾಣಿ ರೋಲರ್, ಚಂದ್ರಕಾಂತ್ ಪೂಜಾರಿ ಅವರು, ಉಮೇಶ್ ಹೆಗ್ಡೆ ಅವರು ನಿರ್ಮಾಪಕರು, ನನ್ನ ಗೆಳೆಯ ಗುರುರಾಜ್ ಶೆಟ್ಟಿ ನಿರ್ಮಾಪಕರು, ನಮ್ಮ ಹೀರೋ ಇವರಿಗೆಲ್ಲ ಒಳ್ಳೇದಾಗಲಿ, ಈ ಚಿತ್ರದ ತಂಡಕ್ಕೆ ಒಳ್ಳೆ ಆಗಲಿ ಅಂತ. ಓಂ ಶಾಂತಿರಸ್ತು, ತುಷ್ಟಿರಸ್ತು, ಪುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಅರೋಗ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸತ್ತು, ಅಖಂಡ ವಿಜಯ ಸಿದ್ಧಿರಸ್ತು, ಯತಮಾನಂ ಭವತಿ ಶತಾಯು ಪುರುಷಸ್ಯತೇಂದ್ರಿಯ ಆಯುಷ್ಯೇಂದ್ರಿಯೈ ಪ್ರತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗನ್ನ ಲಾಂಚ್ ಮಾಡಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರುವಂತಹ ಹಾಡಿದು. ಇದು ನಾವು BGM ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರ್ ಅವ್ರ ಹತ್ರ ಈ ಹಾಡನ್ನ ಮಾಡಿಸಿದ್ವಿ. ಸಿನಿಮಾದ ಮೇನ್ ಎಲ್ಲ ಸಾಂಗ್ ಗಳನ್ನ ಮಣಿಕಾಂತ್ ಕದ್ರಿ ಅವರು ಮಾಡಿದ್ರು. ಸೊ BGM ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂತ ಹಾಡಿದು. ಸೊ ಸಚಿನ್ ಬಸ್ರೂರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಸಚಿನ್ ಬಸ್ರೂರ್ ಅವರೇ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ. ಇನ್ನೇನು 12ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ನಿಮ್ಗೆ ಆಕ್ಷನ್ ಎಲಿವೇಶನ್ಸ್ ಗಳು ತುಂಬಾ ಜಾಸ್ತಿ ನಿಮ್ಗೆ ಕಂಡು ಬರ್ತಾ ಇದ್ರು. ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕಥೆ ನಡೆಯುತ್ತೆ. ಒಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಅದ್ರ ಜೊತೆಲಿ ಲವ್ ಸ್ಟೋರಿ ಇರುತ್ತೆ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಬ್ಲೆಂಡ್ ಮಾಡಿರುವಂತ ಸ್ಕ್ರಿಪ್ಟ್. ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು JK ಬಾಲವಿ ಅವರು. ನನಗೆ ಬರವಣಿಗೆ ಕಲಿಸಿದವರು. ನನಗೆ ಒಂದು ಸ್ಕ್ರಿಪ್ಟ್ ಅಂದ್ರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು, ಎಷ್ಟು ತಪಸ್ಸು ಮಾಡ್ಬೇಕು ಅದಕ್ಕೆ, ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನ ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ 76 ಇಯರ್ಸ್. ಅವ್ರಿಗೆ ಲೆವೆಲ್ ರೀಚ್ ಆಗಕ್ ಆಗಲ್ಲ. ನಮ್ಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ. ಅವ್ರ ಒಂದ್ ಪಾಯಿಂಟ್ ಹೇಳ್ಬಿಟ್ರೆ ನಾವು ತಲೆ ಕೆಳಗೆ ಹಾಕ್ಬೇಕು. ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ. ಅಂತ ಒಬ್ರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೆ ಒಂಥರ ಕೈ ಹಿಡ್ಕೊಂಡು ಬರ್ಸಿದ್ರಂತಾನೆ ಹೇಳ್ಬೋದು. ಆ ತರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು. ಥ್ಯಾಂಕ್ ಯು ಗುರುಗಳೇ. ಇವತ್ತು ಬಂದಿದ್ದೀವಿ. ನಮ್ಗೆ ಹಿಂದೆ 2-3 ಸರಿ ಅವ್ರು ಮಿಸ್ ಆದ್ರು. ಬರ್ಲೇಬೇಕು. ಇವತ್ತು ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರು. ನಾನು ಬಿಡ್ಲಿಲ್ಲ ಅವರಿಗೆ. ಯಾಕಂದ್ರೆ ಅವರು ಸುಮಾರು ಯಾವಾಗಲೂ ಬಿಸಿ ಸ್ಕ್ರಿಪ್ಟು, ಬೇರೆಯವ್ರ ಸ್ಕ್ರಿಪ್ಟು, ಅವ್ರ ಸ್ಕ್ರಿಪ್ಟು ಅಂತ ಬಿಸಿ ಇರೋರು ಇವತ್ತು. ಸೊ ಈ ಮೂಮೆಂಟ್ ಅಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೆ ನಮ್ಗೆ ತುಂಬಾ ಪ್ರೀತಿ ತೋರಿಸಿ ಒಂದು ಟೈಟಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟ್ ಅನ್ನ ಬಿಟ್ರು ಅದನ್ನ ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು, ಇಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು,
ಯೂಟ್ಯೂಬ್ ಚಾನಲ್ಸ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದ್ದೀರಿ. ಸೊ ನಮ್ಗೆ ನಿಮ್ ತೋರಿಸಿದ ಪ್ರೀತಿ ನಿಜವಾಗ್ಲೂ ನಾವು ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕೆ ಹೊಸ ಶಕ್ತಿ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಇನ್ನೊಂದು ವಿಶೇಷತೆ ಕೇಳ್ಪಟ್ಟೆ ನಾನು, ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದೀರಾ ಅಂತ. ಹೌದು, ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ. ಮಠ ಗುರುಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ, ಆಮೇಲೆ ಬಿ ಸುರೇಶ್ ಅವರು ಆಕ್ಟ್ ಮಾಡಿದ್ದಾರೆ, ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್, ಅವರು ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಈಗಲೂ ಅವ್ರ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿಬ್ರು ಡೈರೆಕ್ಟರ್ಗಳೇ ಆಕ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನಮ್ಗೆ ಆಕ್ಟಿಂಗ್ ಅಲ್ಲಿ. ಅವ್ರ ಪಾತ್ರನ ನಾವ್ ಏನ್ ಹೇಳ್ತೀವಿ, ಯಾವುದೇ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕ್ತಾರೆ, ನಾವು ಹೇಳಿದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ 4 ಆಕ್ಷನ್ ಇದೆ. ಮಾಸ್ ಆಡಿಯನ್ಸ್ ಏನಿರ್ತಾರೆ, ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ 4 ಆಕ್ಷನ್ ಇದೆ. ವಿನೋದ್ ಮಾಸ್ಟರ್ 4 ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು. ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ, ಲವ್ ಸಾಂಗ್ಸ್ ಇದೆ. ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಒಂದು ಕ್ಲಾಸ್ ಬೇಸ್ಮೆಂಟ್ ಅಲ್ಲಿ, ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂತ ಕತೆ. ಹಾಗೆ ಒಂದು 5-6 ಸೆಟ್ ಗಳನ್ನ ಹಾಕಿದ್ವಿ. ತುಂಬಾ ರಿಚ್ ಮೇಕಿಂಗ್ ಸಿನಿಮಾ, ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಸೊ ಆ ಸೆಟ್ ವರ್ಕ್ ಅನ್ನ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಅವ್ರ ಸೆಟ್ ವರ್ಕ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವರು ಇದರಲ್ಲಿ ಕಾಣ್ತಾರೆ, ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ. ಹಾಗೆ 4 ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು, ಅದರ ಲಿರಿಕ್ಸ್ ಪ್ರಮೋದ್ ಮರವಂತೆ. ಅದೇ ತರ ಒಂದು ಪಿಲ್ಲರ್ಸ್ ಗಳ ತರ ನನಗೆ ನಿಂತಂತ ನನ್ನ DOP ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು, ಆಮೇಲೆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಮಣಿಕಾಂತ್ ಕದ್ರಿ ಅವರು. ಸೊ ಈ ತರ ಎಲ್ಲ ಟೆಕ್ನಿಷಿಯನ್ಸ್ ಗಳ ಒಂದು ದೊಡ್ಡ ಕನಸು. ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ, ಇದು ಒಂದು ಆ ವರ್ಕ್ ಸಿನ್ಸಿಯಾರಿಟಿ ಅಂತಾರಲ್ಲ, ಪ್ರತಿ ಕ್ಷಣ ಈ ಸಿನಿಮಾ ಅದ್ಭುತವಾಗಿ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗಿ ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು. ಹಾಗೆ ಈ ಮಾಸ್ ಸಾಂಗ್ ಮಾಡಿದ್ರಲ್ಲ ಲಾಸ್ಟ್, ಇವಾಗ ಆ ಸಿನಿಮಾದಲ್ಲಿ ಇರುತ್ತೆ, ಬರೀ ಪ್ರಮೋಷನ್ ಯೂಸ್ ಮಾಡ್ತಾರೆ. ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಒಂದು ಸಿನಿಮಾದಲ್ಲಿ, ಅಂದ್ರೆ ಅಲ್ಲಲ್ಲಿ ಬಿಟ್ಸ್ ತರ ಬರುತ್ತೆ ಸಿನಿಮಾದಲ್ಲಿ, ಮಧ್ಯದಲ್ಲಿ ಸೀನ್ ಬರುತ್ತೆ, ಸಾಂಗ್ ಬರುತ್ತೆ, ಆ ತರ. ಸೊ ಒಟ್ಟಾರೆಯಾಗಿ ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ DJ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು. ಸೊ ಆ ಸಂದರ್ಭದಲ್ಲಿ ಮಾಡಿದ್ವಿ. ಈಗ ಮುಂದೆ ಹೋಗಿದ್ದಕ್ಕೆ ಇದೊಂದು ಪ್ಲಸ್ ಆಯ್ತಾ ಅಂತ? ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ, ಅಷ್ಟು ತುಂಬಾ ಅನುಕೂಲ ಆಗ್ಬಿಡ್ತು ನಮ್ಗೆ ತುಂಬಾ ಖಾಲಿ ಇದೆ ಜಾಗ. ಥಿಯೇಟರ್ ಅವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದ್ 2-3 ವಾರ ಗ್ಯಾಪ್ ಆಗಿದೆ. ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು. ಆಮೇಲೆ ಎಲ್ಲ ಈ ತರದ ಎಲಿಮೆಂಟ್ಗಳು ಇರುವಂತ ಸಿನಿಮಾ ಇದು. ಸೊ ಆ ಎಲ್ಲಾ ವಿಚಾರದಲ್ಲಿ ನಮ್ಮ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋ ಟೈಮ್ ಸಿಕ್ತು. ಈ ಎಲ್ಲ ಪ್ಲಾನ್ ಚೆನ್ನಾಗಿ ಸಿಕ್ತು. ಮುಂದಕ್ಕೆ 2 ವಾರ ಮುಂದಕ್ಕೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ನಮ್ಗೆ. ಬೇರೆ ಡಿಸ್ಟ್ರಿಕ್ಟ್ಗಳಿಗೆಲ್ಲ ನಾವು ಎಲ್ಲ ಡಿಸ್ಟ್ರಿಕ್ಟ್, ನಾಳೆ ದಾವಣಗೆರೆಗೆ ಹೋಗ್ತಾ ಇದೀವಿ, ನಿನ್ನೆ ಹಾಸನಕ್ಕೆ ಹೋಗಿದ್ವಿ, ತುಮಕೂರ್ಗೆ ಹೋಗಿದ್ವಿ, ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಹೋಗ್ತಾ ಇದೀವಿ ಪ್ರಚಾರಕ್ಕೆ. ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಸ್ವಲ್ಪ ಅನುಕೂಲ ಆಯ್ತು ನಮ್ಗೆ. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲ, ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ, ಇದು ಪ್ರೊಡ್ಯೂಸರ್ ಸಿನಿಮಾ. ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ. ಅವರಿಗೆ ಕತೆ ಮೇಲೆ, ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾಷನ್ ಬೇಕಾಗುತ್ತೆ. ಹಂಗಿದ್ದಾಗ ಮಾತ್ರ ಈ ತರ ಮಾಡಕ್ ಸಾಧ್ಯ. ಸೊ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ, ನಮ್ಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಈ ಮೂಮೆಂಟ್ ಅಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಕೊಂಡ ಸಪೋರ್ಟ್ ಏನು ಸಿಗ್ತಾ ಇಲ್ಲ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ನಾವು
ಲಾಸ್ಟ್ ಟ್ರೈಲರ್ ಬಿಟ್ವಿ, ಒಂದು ದೊಡ್ಡ ಈವೆಂಟ್ ಮಾಡೋಣ, ಒಂದಿಷ್ಟು ಪ್ರಚಾರ. ಯಾಕಂದ್ರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು. ಒಂದು ಗ್ರೌಂಡ್ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡ್ಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾರು ಸಿಗ್ಲಿಲ್ಲ, ಅದಕ್ಕೆ ನಾವು ಟ್ರೈಲರ್ ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮ್ಗೆ ನಾನು ಹೇಳಿದೆ ಪ್ರೊಡ್ಯೂಸರ್, ಬನ್ನಿ ಸರ್ ನಮ್ಗೆ ಮೀಡಿಯಾ ಇದೆ, ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ, ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ. ಇದು ಬಿಟ್ಟು ನಾವು ಜನಗಳನ್ನ ನಂಬೋಣ, ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಮ್ಗೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು. ಸೊ ಇದೊಂದು ಸ್ವಲ್ಪ ಬೇಜಾರ ವಿಷಯ, ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡ್ಬೇಕು, ಅವ್ರು ಕುಗ್ಗು ಹೋಗ್ತಾರೆ, ಯಾರಿದಾರಪ್ಪ ನಮ್ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದೀವಿ, ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಕಾರಣ ಇದೆಯಾ ಗೊತ್ತಿಲ್ಲ. ದೊಡ್ಡ ಹೆಸರು ಹೇಳಬೇಕಲ್ಲ ನಿಮ್ಗೆ, ಹೆಸರು ಹೇಳಲ್ಲ, ದೊಡ್ಡವರು ಎಲ್ಲ ಗೊತ್ತಿದೆ ನಿಮ್ಗೆ, ಹೆಸರೆಲ್ಲ ಹೇಳೋದ್ ಬೇಡ. ಅವರು ಬಿಸಿ ಇರೋದು ಸರ್, ನಾವು ನಮ್ಮ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ನಾವು ಕೇಳೋ ಟೈಮಿಗೆ ಅವ್ರು ಯಾವ್ದೋ ಬಿಸಿ ಇರ್ಬೋದು ಅಲ್ವಾ. ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ ಅವ್ರ ಹೊಸಬರು, ಈಗ ನಾನ್ ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ. ಪ್ರೊಡ್ಯೂಸರ್ ಹೊಸಬರು, ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡತ್ತೆ, ಏನಿದು ಯಾರು ನಮ್ ಸಪೋರ್ಟಿಗೆ ಬರಲ್ವಾ, ಇಷ್ಟು ಬಜೆಟ್ ಹಾಕ್ಬಿಟ್ಟಿವೆ ಹೆಂಗಪ್ಪ ಅನ್ನೋದು ಭಯ ಬಂದೇ ಬರುತ್ತೆ. ನಾವು ಅವ್ರಿಗೆ ಹಂಗೆ ಹೇಳೇ ಕರ್ಕೊಂಡ್ ಬಂದಿರ್ತೀವಿ, ಬನ್ನಿ ಸರ್ ಒಳ್ಳೆ ಕೆಲಸ ಮಾಡೋದು ನಮ್ ಜೊತೆ ನಿಲ್ತಾರೆ ಅಂತ. ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವ್ ಇಲ್ಲೇ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ, ಯಾವ್ದಾದ್ರು ಒಂದು ಮುಖ ನೋಡಿದೀರಾ ಯಾರಾದ್ರು? ನಾವು ತುಂಬಾ ಬಕೆಟ್ ಇಟ್ಕೊಂಡು ಹೋಗೋದು ನಿಜವಾಗ್ಲೂ ನಾನು ತುಂಬಾ ಸ್ವಾಭಿಮಾನಿ, ನಾನು ಕೇಳ್ಕೊಡ್ತೀನಿ ಗೌರವದಿಂದ, ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ. ತೀರಾ ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಾನು. ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ. ಸೊ ಹಾಗೆ ಒಳ್ಳೆ ಥಿಯೇಟರ್ ಬೆಂಬಲ ಸಿಕ್ತು ನಮ್ಗೆ, ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಥಿಯೇಟರ್ ಬೆಂಬಲ ಸಿಕ್ತು, ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ. ಆಮೇಲೆ ಜನಗಳಿಗೆ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ, ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾ. ಅವರಿಗೆ ನನ್ ಕಾಲ್ ಲಿಸ್ಟ್ ಅಂತ ತೋರಿಸ್ತೀನಿ, ಎಲ್ರಿಗೂ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ. ಹೌದು, ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ, ಅವ್ರಗಳೇ ಬರ್ತಾರೆ, ಆ ಪಾಯಿಂಟ್ಗೆ ಬರ್ತಾ ಇದ್ದೆ ನಾನು. ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರ್ಬೇಕು. ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿ ಅವ್ರು ಬರ್ತಾ ಇದ್ರೆ ಇಲ್ವಣ, ಬರ್ತಾ ಇದ್ರೆ ಇಲ್ವ, ಮತ್ತೆ ಯಾಕೆ ಬರಲ್ಲ ಇವರು? ನಮ್ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು, ಅವರು ಹೊಸಬರ ಸಿನಿಮಾಗಳಿಗೆ ಯಾವ್ದಕ್ಕೂ ಬರಲ್ಲ. ಹೌದು. ಸೊ ಆಮೇಲೆ ಬೇರೆ ಎಲ್ಲ ಬಂದು ಮೀಡಿಯಾ ಕ್ಯಾಮರಾ ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ, ಬರ್ಬೇಕ್ರಿ, ಪ್ರತಿಭಾವಂತರು ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ. ಸೊ ಇದು ಬೇಜಾರ ಸಂಗತಿ, ಏನ್ ಮಾಡಕ್ಕಾಗಲ್ಲ. ಸೊ ನಾವು ದೇವರಾಣಿ ಅಷ್ಟೊಂದು ನಮ್ಗೆ ಆಮೇಲೆ ಬಂದು ಕ್ಯಾಮರಾ ಹೊಡೆದ್ರು, ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ, ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಬೆಂಬಲ ಮಾಡಿದೀರಿ ಸಾಕು, ಜನ ಖಂಡಿತ ನಮ್ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ಕೆ ಹೇಳಿದೀನಿ, ಅವರು ಇದ್ರ ಬಗ್ಗೆ ಕಮ್ಮಿನೇ ಮಾತಾಡ್ತಾರೆ, ಬೇಗ ಮುಗಿಸ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸ್, ಯಾರೆಲ್ಲ ಮಾತಾಡ್ಬಿಡ್ತೀವಿ. ಯಾಕೆ ಈಗ ಯಶ್ ಶೆಟ್ಟಿ ಅವರಿಗೆ ಮದುವೆ ಆಗಿ ಅವರು ಅರ್ಜೆಂಟ್ ಆಗಿದ್ದಾರೆ, ಯಾರು ಬಂದಿದ್ದಾರೆ, ಆದ್ರೆ ಮಾತಾಡಬೇಕು. ಅರ್ಜೆಂಟ್ ಯಾವ ಅರ್ಜೆಂಟ್ ಅಲ್ಲಿ ಇದ್ದಾರೆ ಹೇಳ್ತಾರೆ. ಸೊ ಥ್ಯಾಂಕ್ ಯು. ಇದೇ ಸೆಪ್ಟೆಂಬರ್ 12ಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸರ್ ಒಂದು 200 ವರೆಗೆ ನಾವು ಪ್ಲಾನ್ ಮಾಡಿದ್ವಿ. ಸೊ ನಮ್ಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ, ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವ್ದು ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟಪ್ ಮಾಡಿ ಅಂತ ನಾವು ಡಿಸ್ಟ್ರಿಬ್ಯೂಟರ್ ಹತ್ರ ನಾವು ಹೇಳಿದ್ವಿ. ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಬೇರೆ ಏನು ಕೇಳಿದ್ವಿ ಕರೆಕ್ಟ್ ಅಂತಾರೆ. ಕುರುದು ತುಂಬಾ ಕರಿಸುಬಣ್ಣ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ತುಂಬಾ ಅವರು ನಮ್ಗೆ ಸಿನಿಮಾ ಸೆಟ್ಟಿಗೆ ಬಂದಾಗ ಹಂಗ್ ಮಾಡ್ರಪ್ಪ, ಹಿಂಗ್ ಮಾಡ್ರಪ್ಪ, ಹಿಂಗ್ ಮಾಡಿ ಅಂತ ಒಂದಿಷ್ಟು
ಟಿಪ್ಸ್ ಕೊಡ್ತಾ ಇದ್ರು. ಉದ್ಯಮದ ಗಣ್ಯರಾಗಿ ಅವರು ನಿಮ್ಗೆ ಸ್ಟಾರ್ಗಳದ್ದು ಇನ್ಫ್ಲೂಯೆನ್ಸ್ ಮಾಡ್ಲಿಲ್ವಾ ಅಣ್ಣ? ಅವರು ನಮ್ಗೆ ಯಾಕೆ ಇಲ್ಲಿ ಒಂದು ಕ್ವಶನ್ ಬಂದಿದ್ದಾರೆ ಪಾಪ ಅವರಿಗೆ ಇವತ್ತು ಫೋನ್ ಮಾಡಿದ್ರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅಣ್ಣ ಅವ್ರು ಹುಷಾರಿಲ್ಲ ಮಲಗಿದ್ರು, ಲೇಟ್ ಆಗಿ ಫೋನ್ ಮಾಡಿದ್ರು, ಬಂದ್ರು. ಇದಾರೆ ಈಗ ಒಂದ್ ಸಪೋರ್ಟ್ ಮಾಡ್ಬೇಕು ನಿಲ್ಬೇಕು ಅನ್ನೋರು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಶತ್ರುಗಳಲ್ಲ. ಒಂದಿಷ್ಟು ಸಣ್ಣ ಒಂಚೂರು ಅಂದ್ರೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನೋ ಅಪ್ರೋಚ್ ಮಾಡಿ ಬನ್ನಿ ನನ್ನ ನಾಳೆ ರಿಲೀಸ್ ಬನ್ನಿ ನನ್ನ ಇದಕ್ ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ. ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ. ನಾವು ರಿಲೀಸ್ ಮಾಡಿರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡಿದೀವಿ, ನಮ್ಗೆ ಎಲ್ಲ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಹಾಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದಾರಲ್ಲ, ಇದು ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಯಾವ ಸ್ಟಾರ್ಗಳು ಬಂದು ಸಿನಿಮಾಗಳು ಗೆಲ್ಲಲ್ಲ ಸರ್, ಜನ ಅಲ್ಲ. ಆ ನಂಬಿಕೆ ನಾನು ನನ್ನ ಪ್ರೊಡ್ಯೂಸರ್ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಒಳ್ಳೆ ಸಿನಿಮಾ ಮಾಡಿದೀರಿ, ಇಡೀ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ ಜೊತೆ ಇದ್ದಾರೆ, ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲಾ ಕೆಲಸನೂ ತುಂಬಾ ಪ್ರಾಮಾಣಿಕ ಮಾಡ್ಕೊಂಡು ಬಂದಿದ್ವಿ. ಇದೊಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ, ನಮ್ ಜೊತೆ ಎಲ್ಲ ನಿಲ್ತಾರೆ ಅಂತ. ಅದೊಂದು ಆಗಿಲ್ಲ ಅಷ್ಟೇ. ಏನಿದೆ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. I called her my mother. From today onwards, she is my mother. Thank you, Amma. I am your son. You can ಯಾಕೆ ಹೇಳಿದ್ದೀನಿ ಅಂದ್ರೆ, ಒಂದು ಮಗನನ್ನ ತಾಯಿ ಅಂತ ಹೊಗಳ್ಬಾರ್ದು, ತಪ್ಪಾಗುತ್ತೆ. ಮತ್ತೆ ಭಾರವಿ ಕತೆ ಕೇಳಿದ್ದೀರಾ? ಒರಿಜಿನಲ್ ಎಲ್ಲ ಅಮ್ಮಂದಿರ್ಗೂ ಅವ್ರ ಮಕ್ಕಳಂದ್ರೆ ತುಂಬಾ ಪ್ರೀತಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇತ್ತೀಚೆಗೆ ಉಪೇಂದ್ರ ಅವರು ಮಾಡಿದ ಒಂದು ಪ್ರೆಸ್ ಮೀಟ್ ಅನ್ನ ನೆಟ್ನಲ್ಲಿ ನೋಡಿದ್ದೀರಿ, UI. ಅದು ನೋಡಿದ ಮೇಲೆ ಪ್ರೆಸ್ ಬರ್ಬೇಕಂದ್ರೆ ಭಯ ಆಗೋ ತರ ಇದೆ. ಅದು ಆ ತರ ಮಾತಾಡಿದ್ದಾರೆ ಅವರು. ಯಾಕಂದ್ರೆ ಒಂದು ಫಿಲ್ಮ್ ಬಗ್ಗೆ ನಾವು ಮಾಡಿರ್ತೀವಿ, ಅದರ ಬಗ್ಗೆ ಏನು ಹೇಳ್ತೀವಿ, ಪ್ರಾಡಕ್ಟ್ ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಅವರು ಸೂಪರ್, ಎಷ್ಟು ವೆಚ್ಚ ಆದರೂ ಏನಾದರೂ ಮಾಡಿದ್ದಾರೆ. ಡೈರೆಕ್ಟರ್ ಅದು ಇದು, ಹೀರೋ ಅಂತೂ ಇದೇ ತಾನೇ ಹೇಳ್ತೀವಿ, ಬೇರೆ ಏನ್ ಹೇಳಕ್ಕಾಗುತ್ತೆ. ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸು ಇದೇ ತರ ಇದೆ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಪ್ರೆಸ್ನಲ್ಲಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ. ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ. ಹೊಗಳೋದು, ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದ್ಭುತ, ಇವರು ಸೂಪರ್ ಅಂತ ಹೇಳೋದಿಲ್ಲ. ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನ್ ಅನಿಸಿದೆ ಈ ಫಿಲ್ಮ್ ಅಲ್ಲಿ ಒಂದು 2 ನಿಮಿಷ ನಿಮ್ ಜೊತೆ ಹಂಚ್ಕೋಬೇಕಂತಿದೆ. ಗುರುರಾಜ್ ಶೆಟ್ಟಿ ಅವ್ರದ್ದು ಈ ಜಮಾನ ನಡೀತಾ ಇದೆ. ಆ ಕಡೆ ಮಂಗಳೂರು ಶೆಟ್ಟಿ ಅವರೆಲ್ಲ ಸೂಪರ್ ಆಗೆಲ್ಲ ಈಗ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಅಂತ ಶೆಟ್ಟಿ ಅವರು ನನಗೆ ತುಂಬಾ ವೆರಿ ಗ್ರೇಟ್ ಫ್ರೆಂಡ್, ಯಂಗ್ ಫ್ರೆಂಡ್. ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಗುರುಳೆ ಅಂತಾರೆ, ಬೇಡ ಅಂತ ಹೇಳಿದ್ರು ಕೇಳಲ್ಲ. ನನ್ನ ಗೆಳೆಯ, ಯಂಗ್ ಫ್ರೆಂಡ್, ಅವರು ಒಂದು ಕತೆ ತಂದರು. ಅದು ಸ್ವಲ್ಪ ಅದರಲ್ಲಿ ಒಂದು 10 ದಿನ ಡಿಸ್ಕಷನ್ ಆಯಿತು. ಆಮೇಲೆ 2ನೇ ವರ್ಷನ್ ರೆಡಿ ಆಯಿತು. ಅದರ ಮೇಲೆ ಒಂದು 10-15 ಡೇಸ್ ನಡೀತು. ಆಮೇಲೆ 3rd ವರ್ಷನ್ ಬಂತು. ಈ ತರ ನೀವು ನಮ್ಮದೇ ಹೋಗಿ, ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ತರ ಎಲ್ಲ ಇದೆ. ಅಟ್ಲೀಸ್ಟ್ 17 ವರ್ಷನ್ಸ್ ಬರ್ತಿದ್ದಾರೆ ಅವರು. ಬೇರೆ ಬೇರೆ ಯಾರಾದರೂ ಆದರೆ ನನಗೂ ಅವ್ರಿಗೂ ಜಗಳ ಆಗ್ತಾ ಇತ್ತು. ಈ ಶೆಡ್ಡು ಗಾಡಿಗಳಿವೆಲ್ಲ ಅಂತ ಅನ್ನೋ ಟ್ಯಾಗ್ ಲೈನ್ ಬರ್ತಾ ಇತ್ತು ನನಗೆ. ಅದು ಬರಲಿಲ್ಲ. ಯಾಕಂದ್ರೆ ಗುರುರಾಜ್ ಶೆಟ್ಟಿಗೆ ತುಂಬಾ ಅದ್ಭುತವಾದ ಭವಿಷ್ಯ ಇದೆ. ನಿಮಗೆ ಗೊತ್ತು,
ಆಲ್ಫ್ರೆಡ್ ಹಿಚ್ಕಾಕ್ ಅವರು ಹೇಳಿದ್ದಾರೆ, ಒಂದು ಒಳ್ಳೆ ಸಿನಿಮಾಗೆ 3 things are very very essential. ನಂಬರ್ 1 ಸ್ಕ್ರಿಪ್ಟ್, ನಿಮ್ಗೆಲ್ಲ ಗೊತ್ತಿದೆ ಮತ್ತೆ ಹೇಳ್ತಾ ಇದ್ದೇನೆ. ನಂಬರ್ 1 ಸ್ಕ್ರಿಪ್ಟ್, ನಂಬರ್ 2 ಸ್ಕ್ರಿಪ್ಟ್, ನಂಬರ್ 3 ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಕೆ ಗುರುರಾಜ್ ಶೆಟ್ಟಿ ಅವರು ಒಂದು 6 pack ಬರೋಕ್ಕೋಸ್ಕರ ನಮ್ಮ ಸೂಪರ್ ಸ್ಟಾರ್ ಸುಪುನೀತ್ ಅವರು ಅಂತ ಅವರೆಲ್ಲ ಎಷ್ಟು ಸಹನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು 6 pack ಬರಬೇಕಂದ್ರೆ. ಒಂದು ಸ್ಕ್ರಿಪ್ಟ್ಗೆ 6 pack ಬರೋಕೆ ಏನೇನು ಮಾಡಬೇಕು ಅದು ಗುರುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ. ಅದರಿಂದ ಈ ಫಿಲಂ ನಾನೀಗ ಈ ವೇದಿಕೆ ಮೇಲೆಯಿಂದ ಹೇಳ್ತಾ ಇದ್ದೀನಿ, ಈ ಫಿಲ್ಮ್ ಅಲ್ಲಿ ಯಾವ ಸೀನ್ ಆದ ಮೇಲೆ ನೆಕ್ಸ್ಟ್ ಇದು ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಎಲ್ಲರೂ ಸಿನಿಮಾ ನೋಡೋರೆಲ್ಲ ಭವಿಷ್ಯ ಜೋಸ್ಯ ಹೇಳುವಂತ ಜ್ಞಾನ ಬಂದ್ಬಿಟ್ಟಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಒಂದೇ ಲ್ಯಾಂಗ್ವೇಜ್ ಪಿಕ್ಚರ್ಸ್, ನಮ್ಮ ಕನ್ನಡ ನಾಡಲ್ಲಿ ಆ ತರ ಇಲ್ಲ. ಇಲ್ಲಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್, ಬೇರೆ ಎಲ್ಲ ಭಾಷೆ ಎಲ್ಲ ನೋಡ್ತಾ ಇರ್ತಾರೆ. ಈ ನೆಟ್ ಬಂದ ಮೇಲೆ, OTT ಪ್ಲಾಟ್ಫಾರ್ಮ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಡ್ತಿದೆ ಜ್ಞಾನ ಪ್ರೇಕ್ಷಕರಿಗೆ. ಎಲ್ಲ ನಮ್ಮ ಭವಿಷ್ಯ ಜೋಶ್ ಹೇಳ್ಬಿಡ್ತಾರೆ. ಈ ಸೀನ್ ಆದ್ಮೇಲೆ ಇದು ಬರ್ತದೆ, ಇದಾದ್ಮೇಲೆ ಹಾಡು ಬರ್ತದೆ, ಇದಾದ್ಮೇಲೆ ಈ ಫಿಲ್ಮ್ ನಲ್ಲಿ ನೀವು ಆ ತರ ಹೇಳಕ್ ಆಗಲ್ಲ. ಫಸ್ಟ್ ಇದರಲ್ಲಿರೋ ಗ್ರಿಪ್ ಹೇಳ್ತಾ ಇದ್ದೀವಿ. ಸ್ಕ್ರೀನ್ ಪ್ಲೇ ನಲ್ಲಿ ಒಂದು ಹೊಸತನನ ಇದರಲ್ಲಿ ನೀವು ನೋಡ್ತೀರಾ. ಕ್ಯಾರೆಕ್ಟರೈಸೇಷನ್ ನಲ್ಲಿ ಒಂದು ಏನೋ ಒಂದು ಹಾರ್ಟ್ ಟಚಿಂಗ್ನೆಸ್ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹವಾಮಾನವೇ ಸುಂದರ ಸುಂದರ, ನಾನು ಹಾಡುಗಾರನಲ್ಲ, ಆದ್ರೂ ದಟ್ ವಾಸ್ ಹಾಂಟಿಂಗ್ ಮೀ ಸಿನ್ಸ್ ಮಂತ್ಸ್ ಟುಗೆದರ್. ನಾನಿನ್ನನ್ನು ನೋಡಿದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲವಲೋಕೆ. ಆಮೇಲೆ ಒಂದು ಜೈನ್ ಟೆಂಪಲ್ ಅಲ್ಲಿ ಒಂದು ಸಾಂಗ್ ಬರ್ತಿತ್ತು, ದಟ್ ವಾಸ್ ಲೈಕ್ ಎ ವಂಡರ್ಫುಲ್. ಮ್ಯೂಸಿಕಲಿ ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ. ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೀನಿ, ತಾಯಾಣೆ ಅಂತ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ಟೇಜ್ ಮೇಲೆ ಬಂದ್ರೆ ಪ್ಲೀಸ್ ಓಕೆ. ಈ ಫಿಲ್ಮ್ ನಲ್ಲಿ ಹೀರೋ ನನಗೆ 73 ಮೇಲೆ ಆಗ್ಬಿಟ್ಟಿದೆ. ಸುಮಾರು ಫಿಲ್ಮ್ಸ್ ಮಾಡಿದ್ದೀನಿ, ಸುಮಾರು ಪಿಕ್ಚರ್ಸ್ ನೋಡಿದ್ದೀನಿ, ಸ್ವಲ್ಪ ಅನುಭವ ಬಂದಿದೆ. ಸ್ವಲ್ಪ ಕಿರಣ್, ಮೈ ಡಿಯರ್ ಫ್ರೆಂಡ್, ಇವರು ನೆಕ್ಸ್ಟ್ ಜನರೇಷನ್ ಕಮರ್ಷಿಯಲ್ ಹೀರೋ. ಪರ್ಫಾರ್ಮೆನ್ಸ್ ನಲ್ಲಿ ಚಿರಂಜೀವಿ ಅವರು, ನಾಗಾರ್ಜುನ ಅವರು, ಸೌಂದರ್ಯ ಅವರು, ಅಂಬರೀಷ್ ಅವರು, ದೊಡ್ಡ ದೊಡ್ಡ ಸ್ಟಾರ್ಸ್ಗೆಲ್ಲ ಸೆಟ್ಸ್ ನಲ್ಲಿ ಡೈಲಾಗ್ ಹೇಳ್ಕೊಡೋದು, ಪರ್ಫಾರ್ಮೆನ್ಸ್ ಹೇಳೋದು, ಈ ತರ ಬೇಕಂತ ಹೇಳೋದು ನನಗೆ ತುಂಬಾ ಅವನ್ನೆಲ್ಲ ನೋಡಿದ್ದೀನಿ. ಕಿರಣ್ ನೋಡಿದ್ದೀನಿ. ಅದರಲ್ಲಿ ಪರ್ಫಾರ್ಮೆನ್ಸ್ ಲವಲವಿಕೆ ಈಸಿಯಾಗಿ ಮಾಡ್ತಾರೆ. ಕೋಪ, ಎಕ್ಸ್ಪ್ರೆಷನ್, ಲವ್ ಎಲ್ಲವೂ. ಇವರು ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ಲಿಸ್ಟ್ ನಲ್ಲಿ. ಅದೇ ತರ ಪೂಜಾರಿ ಅವರು, ಚಂದ್ರಕಾಂತ್ ಪೂಜಾರಿ ಅವರು, ಅವರಿಗೆ ಸಿನಿಮಾ ಅಂದ್ರೆ ಒಂದು ದೇವಿ ತರ, ದೇವತೆ ತರ. ಆ ದೇವತೆಯನ್ನು ಪೂಜಿಸಬೇಕು ಅಂತ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ತುಂಬ ಪ್ಯಾಷನ್, ಹೆಜ್ಜೆಯಲ್ಲಿ ನೋಡಿದ್ದೆ. ಅದೇ ತರ ಕ್ಯಾಮರಾಮನ್ ರಾಘವೇಂದ್ರ, ಈ ಫಿಲ್ಮ್ ನಲ್ಲಿ ನಾನೇನು ತೋರಿಸ್ಬಿಟ್ಟಿರ್ಕೊ ಅನ್ನೋದು ಬಂದ್ಬಿಟ್ಟೆ. ಅವ್ರಿಗೆ ಏನ್ ಮಾಡ್ತಾರೆ, ಬೇರೆ ಹೋಗ್ತಾನೆ, ಬೆಂಗಳೂರು ಹೋಗ್ತಾನೆ, ಇಲ್ಲಿ ಬರೋಣ, ಅಲ್ಲಿ ಬರೋಂತಾನೆ, ಅದೆಲ್ಲವೂ ನೋಡಿದ್ದೀನಿ ನಾನು. ಎಕ್ಸ್ಟ್ರಾರ್ಡಿನರಿ. ಆ ಡೈರೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಅಫ್ಕೋರ್ಸ್ ಆಲ್ ಆರ್ಟಿಸ್ಟ್, ಹೀರೋಯಿನ್ಸ್ ಇವರೆಲ್ಲ ಪ್ರೊಡ್ಯೂಸರ್ ಬಂದು ಇಲ್ಲಿ ಬಂದ ತಕ್ಷಣ ನಮ್ಮ ಹೀರೋಯಿನ್ ಜೊತೆ ನಾವು ಮಾತಾಡ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದಾರೆ. ಸೊ ರಿಯಲಿ ದೇ ಡಿಡ್ ವೆರಿ ಗುಡ್ ಜಾಬ್. ಅಂಡ್ ಎಡಿಟರ್, ಒಳ್ಳೆ ಫಿಲ್ಮ್ 2 ಟೇಬಲ್ಸ್ ಮೇಲೆ ರೆಡಿ ಆಗಿದೆ. ದೊಡ್ಡವರು ಹೇಳಿದ್ದಾರೆ, ರೈಟರ್ಸ್ ಟೇಬಲ್ ಅಂಡ್ ಎಡಿಟರ್ಸ್ ಟೇಬಲ್. ರೈಟರ್ಸ್ ಟೇಬಲ್ ಅವರು ಗುರುರಾಜ್ ಶೆಟ್ಟಿ, ಜಾತಿ ಕ್ಷಮಿಸಿ,
ನನಗೆ ಕನ್ನಡದಲ್ಲಿ ಸುಮಾರು ಎಲ್ಲರ ಜೊತೆ ಐ ಹ್ಯಾವ್ ಮೆನಿ ಥೌಸಂಡ್ಸ್ ಆಫ್ ಕನ್ನಡ ಬುಕ್ಸ್ ಇದೆ ನನ್ನ ಲೈಬ್ರರಿಯಲ್ಲಿ. ಎಲ್ಲ ರೈಟರ್ಸ್ ಜೊತೆ ಎಲ್ಲ ನನಗೆ ಫ್ರೆಂಡ್ಶಿಪ್ ಇದೆ. ಆದ್ರೆ ಚಿತ್ರದುರ್ಗದಲ್ಲಿ ಶಿವು ಅಂತ ಒಬ್ಬ ಹುಡುಗ ಇದ್ದಾನೆ. he will come here, he will show what cinema writing is. ಚಿತ್ರದುರ್ಗದಲ್ಲಿ ಇದ್ದಾರೆ, ಅವ್ರು ಬರ್ತಾರೆ, ಅವ್ರು ನನ್ನ ಜೊತೆಗಿದ್ದಾರೆ. And then ಗುರುರಾಜ್ ಶೆಟ್ಟಿ is a wonderful writer. ನಮ್ಮ ಗುರುಗಳ ಆಚಾರ್ಯ ಆತ್ರೇಯವರು ತೆಲುಗಿನಲ್ಲಿ ಅವರನ್ನು ಮೀರಿದವರು ಬೇರೆ ಯಾರಿಲ್ಲ. ಇವರಿಬ್ಬರಲ್ಲಿ ನಾನು ನನ್ನ ಗುರುಗಳನ್ನ ನೋಡ್ತಾ ಇದ್ದೇನೆ ಇದರಲ್ಲಿ. ಆಲ್ ದಿ ಬೆಸ್ಟ್ ಮೈ ಡಿಯರ್ ಫ್ರೆಂಡ್. ಈ ಪಿಕ್ಚರ್ ತಂಡಕ್ಕೆ ಸೂಪರ್. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ಒಂದು ಮಾತು. ಒಂದು ಸಣ್ಣ ಫಿಲ್ಮ್ಗೆ ಎಂಕರೇಜ್ಮೆಂಟ್ ಕೊಡಕ್ಕೆ ಬರಬೇಕು, ದೊಡ್ಡವರು ಬರಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡವರು ಬಂದಿಲ್ಲ ಅಂತ ಗುರುರಾಜ್ ಶೆಟ್ಟಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಆದ್ರೆ ಮೈ ಡಿಯರ್ ಫ್ರೆಂಡ್, ಗುರುಜಿ, ಕಿರಣ್ಜಿ, ನೆಕ್ಸ್ಟ್ ನೀವು ಮಾಡೋ ಫಿಲ್ಮ್ಗೆ ದೊಡ್ಡವರೆಲ್ಲ ಬರ್ತಾರೆ, ಬರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ ಜೆ.ಕೆ. ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ ವರ್ಡ್ಸ್ ನಮಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ನಿಮ್ ಮಾತುಗಳನ್ನ ಕೇಳಿದ್ರೆ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದ್ರು, ಯಾರು ಬರ್ಲಿ ಬರ್ದಲ್ಲೇ ಇರ್ಲಿ, ಚೆನ್ನಾಗಿರೋ ಸಿನಿಮಾ ಸಖತ್ತಾಗಿ ಹೋಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಸಿನಿಮಾದೆಲ್ಲ ಟೀಸರ್ ಆಗಿರ್ಲಿ, ಟ್ರೇಲರ್ ಆಗಿರ್ಲಿ ರಿಲೀಸ್ ಆಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ನಾನು ಇದರಲ್ಲಿ ಪೊಲೀಸ್ ಆಫೀಸರ್ ಕಾಣಿಸ್ಕೊತಾ ಇದ್ದೀನಿ. ನಂಗೊಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆಕ್ಚುಲಿ. ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು? ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಹತ್ತು ಕಳ್ಳರೆಲ್ಲ ಓಡೋಗ್ತಾರೆ. ಫಸ್ಟ್ ಆಫ್ ಆಲ್ ಕಳ್ಳರೆ ಎಲ್ರು ಮನೆಗೆ ಹೋಗಿ ಇಲ್ಲ ಏನೋ ಒಂದು ಮಾಡ್ತಾರೆ. ಬಟ್ ಆ ಪೊಲೀಸ್ ಆಫೀಸರ್ಗೆ ಅಷ್ಟು ಧೈರ್ಯ ಹೇಗ್ ಬರಕ್ ಸಾಧ್ಯ ಅನ್ನೋ ಒಂದು ಇದು ಮೊದಲಿಂದನೂ ಇತ್ತು ನಂಗೆ. ಆಮೇಲೆ ಭಯನೂ ಕೂಡ ಇತ್ತು ಪೊಲೀಸ್ ಅಂದ್ರೆ. ಬಟ್ ಗೊತ್ತಿಲ್ಲ, ಸಿನಿಮಾ ಅಂತ ಬಂದ್ಮೇಲೆ ನಾವೆಲ್ಲಾ ಕ್ಯಾರೆಕ್ಟರ್ಗಳನ್ನು ಮಾಡ್ತೀವಿ. ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೊತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗ್ ನಿಜವೂ ಭಯ ಆಯ್ತು, ಹೇಗೆ ಇದನ್ನ ಮಾಡೋದು ಏನು ಅಂತ ಹೇಳಿ. ಬಟ್ ಅವರ ಒಂದು ಏನಂತಾರೆ, ಅವ್ರ ಮುಂದೆ ನಿಂತು ನಮ್ಮನ್ನ ಮಾಡಿ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಹೇಳಿ ಸಿನಿಮಾದಲ್ಲಿ ಈ ತರ ಕಾಣಿಸ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗ್ ತಗೋತಾರೆ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿರಣ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. ಸೊ ನಾನ್ ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರುವಂತಹ ಗೆಳೆಯ. ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಫೇಮ್ ಬರುತ್ತೆ, ಅದು ನನ್ಗೆ ಚೆನ್ನಾಗಿ ಗೊತ್ತಿದೆ ರತ್ನಿ ಫಿಲಮ್ ಇಂದ. ಹಾಗೆ ನನ್ನ ಫ್ರೆಂಡ್ ರಾಧೆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ. ಒಂದೊಂದು ಫೇಮ್ ಕೂಡ ಅಷ್ಟೇ ರಿಚ್ ಆಗಿ ತೋರಿಸಿದ್ದಾರೆ. ಯಾಕೆಂದ್ರೆ ಎಷ್ಟು ಶೂಟ್ಸ್ ಮಾಡ್ತಾ ಇದೀವಿ ನಾವು, ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದೀವಿ. ಮೀಡಿಯಾ ಪೀಪಲ್ ಇಂದ ನಮ್ಗೆ ತುಂಬಾ ಒಳ್ಳೆ ರೀಚ್ ಸಿಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇನೆ. ಯಾವಾಗ್ಲೂ ಓಕೆ ನಮ್ಮ ಓಕೆನಾ ಕಂಫರ್ಟಬಲ್. ಬಿಕಾಸ್ ಪೊಲೀಸ್ ಆಫೀಸರ್ ಅಂದ್ರೆ ಸ್ವಲ್ಪ ಗತ್ತಲ್ವಾ, ಒಂಥರ ಹುಡುಗ ಗಂಡುಬೀರಿದೆ ಪಕ್ಕ. ಸೊ ಅವರು ಚೂರು ಕಂಫರ್ಟಬಲ್ ಆಗಿ ಇದ್ ಮಾಡಿದ್ರು. ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಧೈರ್ಯ ಬಂತಾ ಸರ್? ಎಷ್ಟು ಧೈರ್ಯ ಅಂದ್ರೆ ಒಂದ್ಸಲ ಸೆಟ್ ಅಲ್ಲಿ ಸರ್ ಎಲ್ಲರಿಗೂ ಕರ್ಸಿ ಎಲ್ಲ ಹುಡುಗರಿದ್ರು, ನನ್ ಯೂನಿಫಾರ್ಮ್ ಅಲ್ಲಿ ಇದ್ದೆ, ಫ್ರಾಂಕ್ ಮಾಡಿಸಿದ್ರು. ನನಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಬ್ಬಬ್ಬ ಮೇಡಮ್ ಅಂತ ಹೇಳ್ಬಿಟ್ಟು ಒಂದು ಫ್ರಾಂಕ್ ಮಾಡಿದ್ರು. ಏನಾಯ್ತು ಅಂದ್ರೆ ಇಷ್ಟು ಜನ ಹುಡುಗರು ಇದ್ದಾರೆ ಅಲ್ಲಿ, ನನ್ಗೆ ಭಯ ಆಗ್ತಿಲ್ಲ, ಒಳಗಡೆ ಭಯ ಇದೆ. ಬಟ್ ನಾನು ಯೂನಿಫಾರ್ಮ್ ಏನ್ ಮಾಡಿದೀನಿ ಒಂದ್ ಗೊತ್ತು. ಹೌದಾ, ನಂದೇನ್ ತಪ್ಪಿಲ್ಲ. ಓ ಅದೆಲ್ಲ ಗೊತ್ತಿಲ್ಲ ಸರ್, ಡೈರೆಕ್ಟರ್ ಸರಿ ಕಳಿ ಅಂದ್ರೆ ಒಳಗಡೆ ಬಟ್ ಆಚೆ ಯೂನಿಫಾರ್ಮ್ ಶಕ್ತಿ ನೋಡಿ. ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದು ಬಂದ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇ. ಆ ಒಂದು ಶಕ್ತಿ ಆ ಯೂನಿಫಾರ್ಮ್ ಇದೆ. ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ, ಅಂದ್ರೆ ಹೆಣ್ಮಕ್ಳು ಎಲ್ಲ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಲಾಯರ್ ಆಗಿರ್ಲಿ, ಪೊಲೀಸ್ ಆಫೀಸರ್ ರೋಲಲ್ಲಿ ಎಲ್ಲಾ ರೀತಿಯಲ್ಲಿ ಕಾಣಿಸ್ಕೋಬೇಕು. ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ಮೊದಲನೇದಾಗಿ ನಾನು ನನ್ನ ಗುರುಗಳಾದಂತ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನ್ಗೆ ಸಿಗೋಕೆ ಕಾರಣ ಮಾಸ್ತಿ ಸರ್. ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ನಾನು ಇವತ್ತು ಇಲ್ಲಿರ್ತಿರ್ಲಿಲ್ಲ. ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ತುಂಬಾ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಅಂಡ್ ಸ್ಟಾರ್ ಕ್ರಿಯೇಷನ್ಸ್, ಐ ಥಿಂಕ್ ತುಂಬಾ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ನಮ್ಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಹಾನೆಸ್ಟ್ ಆಗಿ ಮಾತಾಡ್ಬೇಕಂದ್ರೆ
ತುಂಬಾ ಒಳ್ಳೆ ಫ್ಯೂಚರ್ ಇದೆ, ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಬಟ್ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ. ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ಗೆ. ಅಂಡ್ ಗುರು ಸರ್ ಅವರು ನನಗೆ ಒಂಥರ ಫಾದರ್, ಬಿಕಾಸ್ ಸರ್ ಇಲ್ಲ ಅಂದ್ರೆ ಅಪ್ಪಾಜಿ. ಗುರು ಸರ್ ಹೇಗೆ ಅಂದ್ರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಇವ್ರಿಗೆ ಟೈಮ್ ತಗೊಳ್ತಾ ಇದೆ, ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ ಹೋಗ್ತಿದ್ರೇನೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದನೂ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನನ್ ಇನ್ನೂ ನೆನಪಿದೆ ಟೀಸರ್ ಟೈಮ್ ಅಲ್ಲಿ ಎಲ್ಲಿಂದ ಸಿಗ್ತದೆ ದೇವತೆ ಅನ್ನೋ ತರ ಏನೋ ಹೇಳಿದ್ರಿ. ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರುತ್ತೆ. ಅಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದಕ್ಕೆ ನಾನು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಪ್ರತಿಯೊಂದ್ಸಲನೂ ನನ್ನ ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ. ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕುತ್ಕೊಂಡು ವೇಟೇ ಮಾಡ್ತಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಅಂಡ್ ನಮ್ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಹವಾಮಾನ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಅಂಡ್ ಪ್ರಮೋದ್ ಸರ್ಗೆ. ಅಂಡ್ ದ ಮೇನ್ ಪಿಲ್ಲರ್, ಒನ್ ಮೋರ್ ಪಿಲ್ಲರ್ ಅಂದ್ರೆ ನಮ್ಮ DOP ಸರ್ ರಾಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಪ್ರತಿಯೊಬ್ರು ನಾವೀಗ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲರೂ ಕೇಳ್ತಿದ್ರು ಯಾರು ನಿಮ್ನ ಯಾವ ಸಿನಿಮಾದಲ್ಲೂ ಇರೋ ತರ ಚೆನ್ನಾಗಿ ತೋರಿಸಿಲ್ಲ ಅಂತ. ಇಷ್ಟು ಬ್ಯೂಟಿಫುಲ್ ಆಗಿ ಒಂದೊಂದ್ ಫ್ರೇಮ್ ಅಲ್ಲೂ ಆಕ್ಚುಲಿ ನನ್ಗೆ ಯಾವಾಗ್ಲೂ ನನ್ಗೆ ಯಾವಾಗ ಮುಗ್ದೋಗತ್ತಪ್ಪ ಅನ್ನೋ ತರ ಅನ್ಸ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು ಅನ್ನೋ ತರ ಅನ್ಸಿದೆ. ಪ್ರತಿಯೊಂದ್ಸಲನು ಮೇಕಪ್ ಇಂದ ಹಿಡಿದು ಹೇರ್ ಸ್ಟೈಲ್ ಇಂದ ಹಿಡಿದು ತುಂಬಾನೇ ಎಲ್ಲಾದ್ರಲ್ಲೂ ಕೇರ್ ತಗೊಂಡ್ ಮಾಡ್ತಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಅಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬಾ ಥ್ಯಾಂಕ್ ಯು ಹೇಳ್ಬಿಡಕ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಿರಿಬ್ರು ಅವರು ಇಲ್ಲಿ ಆಕ್ಚುಲಿ ನಮ್ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ. ಬಿಕಾಸ್ ತುಂಬಾ ಹಾರ್ಡ್ ವರ್ಕ್ ಇಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋಂತ ತುಂಬಾ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನ್ ತಲುಪಿಸ್ಬೇಕು ಮತ್ತೆ ಯಾವುದೇ ರೀತಿ ಕಂಫರ್ಟ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಿರಿಬ್ರು. ಕಿರಣ್ ಸರ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಟೆಡ್. ಪ್ರತಿ ಒಂದ್ಸಲನೂ ನಾನು ಹೇಳಿದೀನಿ. ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತೆ ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತಗೊಂಡ್ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ. ಅಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ನಂಬಿಕೆಯಿಂದ ವೇಟ್ ಮಾಡ್ತಾ ಇದ್ವಿ. ಅಂಡ್ ಯಶ್ ಶೆಟ್ಟಿ ಸರ್, ಧರ್ಮಣ್ಣ ಸರ್, ಸೂರ್ಯ ಕುಂದಾಪುರ್ ಸರ್ ಪ್ರತಿಯೊಬ್ರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಎಲ್ಲರೂ ನನ್ ಹೊಸಬ್ಳು ತರ ಅನ್ಸಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನನ್ ಸರ್ ಹೇಳಂಗೆ ಯಾರು ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು. ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ ಸೆಲೆಬ್ರಿಟಿ ಅಂತ. ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಗೆ ನನ್ನ ತಂಡಕ್ಕೆ ಯಾವಾಗ್ಲೂ ಇರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್ ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಮತ್ತೆಲ್ಲರೂ ಯಾರು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾರು ಮಿಸ್ ಮಾಡಲಿ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರುತ್ತಂತ ಸಿನಿಮಾ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡ್ಲಿಕ್ಕೆ ನಮ್ಮಿಂದ ಏನ್ ಸಪೋರ್ಟ್ ಬೇಕು ಅದನ್ನ ನಾವು ಕೊಟ್ಟಿದ್ದೀವಿ. ಇನ್ನು ಅದೇ ಸಿನಿಮಾ ಗೆಲ್ಸ್ಬೇಕಾದ್ರೆ ಏನ್ ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು. ನಮ್ಗೆ 100ರಲ್ಲಿ 99% ಜನ ಯಾಕೆ ಸಿನಿಮಾ ಮಾಡ್ತಾ ಇದೀರಾ, ಏನ್ ಕೆಲಸ ಇಲ್ವಾ, ದುಡ್ಡು ಜಾಸ್ತಿ ಇದ್ರೆ ನಮ್ಗೆ ಕೊಡಿ ಹಂಗೆ ಹೇಳಿದವರೇ ಜಾಸ್ತಿ. ಆದ್ರೆ ಆ 1% ಜನ ಯಾರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಾ ಇದೀರಾ, ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ, ಆ ಬೆಂಬಲದ ಮೇಲೆ ನಾವು ಮಾಡಿದೀವಿ. ದುಡ್ಡು ಜಾಸ್ತಿ ಆಯ್ತಂತ ಮಾಡಿಲ್ಲ ನಾವು. ಒಂದು ಪ್ರೊಡ್ಯೂಸರ್ ಆಗ್ಬೇಕಾದ್ರೆ ತುಂಬಾ ಧೈರ್ಯ ಬೇಕು. ಎಲ್ಲಾರು ದುಡ್ಡಿದೆ ಅಂತ ಹೇಳಿ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಆಗಲ್ಲ. ಒಂದು ಒಳ್ಳೆ ಪ್ಯಾಷನ್ ಬೇಕು, ಸಿನಿಮಾ ಮೇಲೆ ಪ್ರೀತಿ ಬೇಕು, ಅವಾಗಲೇನೆ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಮೊದಲಿಂದ, ಮಾಧ್ಯಮದವರಾಗ್ಲಿ ಜನರಾಗ್ಲಿ ಎಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ಮ ಸಿನಿಮಾ ಮೇಲೆ ಇರಲಿ,
ಸೆಪ್ಟೆಂಬರ್ 12ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ನಾನು ಬೇಡ್ಕೊಡ್ತೇನೆ. ತುಂಬಾ ಥ್ಯಾಂಕ್ಸ್. ಇದೊಂದು 2 ವರ್ಷ ಜರ್ನಿ ಅಂತ ಹೇಳ್ಬೋದು. ಇದು ನಿಜವಾದ ನಾಯಕ ಅಂತ ಹೇಳಿ ನಾವು ಗುರು ಸಾರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರು ಸಾರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ಮುನ್ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ರಘು ಸರ್ ಆಗಿರ್ಬೋದು, ಕಿರಣ್ ಸರ್, ಗಿರೀಶ್ ಒಂದು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ 3 ಜನ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ಮಾಧ್ಯಮ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಮುಂದೇನು ಇದೇ ರೀತಿ ಸಪೋರ್ಟ್ ಕೊಡ್ಬೇಕು. ಇದೇ ತರ 12ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಡೇ 1 ಇಂದ ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತವ್ರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜ್ ಈ ತರ ನಿಲ್ಲಿಕ್ಕೆ ಮನಸ್ಸು ಇರಲಿಲ್ಲ. ಬೇರೆ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂತ ಒಳ್ಳೆ ಇವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ಬೇಕು ಅಂತ ನಮ್ಗೆ ತುಂಬಾ ಇದಿತ್ತು. ಬಟ್ ಆದ್ರೆ ಡೈರೆಕ್ಟ್ ಹೇಳಿದ್ರು ಈ ರೀಸನ್ ಏನು ಅಂತ ಹೇಳಿ. ಬಟ್ ಅದರಿಂದ ನಮಗೆ ಆ ತರ ಪ್ರೋಗ್ರಾಮ್ ಮಾಡಕ್ ಆಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದ್ರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಅಂದ್ರೆ ಪ್ರೊಡ್ಯೂಸರ್ ಹೇಳಿದಾಗೇನೆ ಸ್ಟಾರ್ಟಿಂಗ್ ತುಂಬಾ ಮಂದಿ ಹೇಳಿದ್ರು, ಇಷ್ಟು ನನ್ನಲ್ಲೂ ಹೇಳಿದ್ರು, ಇಷ್ಟು ಬಜೆಟ್ ಹಾಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ, ದೊಡ್ಡ ಬಜೆಟ್ 2 ಕೋಟಿ ಮಾಡ್ಬೋದಲ್ಲ ಅಂತ. ಸೊ ನಾನೊಂದು ರೀಸನ್ ಹೇಳಿದೆ. ಸೊ 2 ಕೋಟಿ ಸಿನಿಮಾ ತುಂಬಾ ಬರ್ತಾ ಇದೆ ಥಿಯೇಟರ್, ಏನಕ್ಕೆ ಸಿನಿಮಾ ನೋಡ್ತಾ ಇಲ್ಲ ಹೋಗಿ ಅಂತ ಹೇಳಿ. ಅಂದ್ರೆ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ರೆ ಯಾವ ತರ ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ಬೇಕು ಅಂತ ಬಿಗಿನಿಂಗ್ ಇಂದ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟರ್ಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ ಜೊತೆ ಕೈ ಜೋಡಿಸಿ ಆಕ್ಟ್ ಮಾಡಿದ್ದಾರೆ. ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀರೋಯಿನ್ಸ್ ಗಳಾಗಿರ್ಬೋದು, ಮತ್ತೆ ಕೋ ಆರ್ಟಿಸ್ಟ್ ಆಗಿರ್ಬೋದು, ಧರ್ಮಣ್ಣ, ಯಶ್ ಶೆಟ್ಟಿ ಅವರು, ಹಾಗೆ ಕಿರಣ್ ರಾಜ್, ಇವರೆಲ್ಲ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ 12ನೇ ತಾರೀಕು. ನಿಮ್ಮ ಆಶೀರ್ವಾದ ಹಿಂಗೇನೆ ಇರಲಿ. ಈ ಸಿನಿಮಾ ದೊಡ್ಡ ಮಾತು ಸಕ್ಸಸ್ ಆಗಿ ಅನ್ನೋದು ನಾನು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈವೆಂಟ್ ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರಿ? ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ರಿ? ಈವೆಂಟು ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರಿ? ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ? ಟ್ರೈಲರ್ ಇವೆಂಟ್ ನಾವೀಗ ಮಂತ್ರಿ ಮಾಲ್ ಅಲ್ಲಿ ಮಾಡೋಣ ಅಂತ ಇದ್ವಿ. ಸೆಲೆಬ್ರಿಟೀಸ್ ಅವರೆಲ್ಲ ಕರೆದೆಲ್ಲ ಮಾಡ್ಸೋಣ ಅಂತ ಇದ್ವಿ ದೊಡ್ಡದಾಗಿ. ತೊಂದರೆ ಇಲ್ಲ, ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ರಿ. ಅವರವರು ನಾನಾ ಕಾರಣದಲ್ಲಿ ಅವ್ರಿಗೂ ಸ್ವಲ್ಪ ಬೇರೆ ಕೆಲಸಗಳು ಇರ್ತದೆ. ಹಾಗಾಗಿ ಒಂದು 2-3 ಸೆಲೆಬ್ರಿಟೀಸ್ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡಿದ್ವಿ. ಇವತ್ತೊಂದು ಇವೆಂಟ್ ಮಾಡಿದೀವಿ. ಜನರೆಲ್ಲ ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಬೇಕು. ನಮ್ಮಂತವ್ರು ಕನ್ನಡ ಇಂಡಸ್ಟ್ರಿ ಬೇಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಭರವಸೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಡೀ ಚಿತ್ರತಂಡ ಇದೆ, ಗುರುಗಳಿದ್ದಾರೆ, ಸರ್ ಇದ್ದಾರೆ, ಕಲಿಸುಕು ಸರ್, ಎಲ್ಲರಿಗೂ ವಂದಿಸುತ್ತಾ ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟರ್ ಬನ್ನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಮಾತ್ರನೇ ಒಂದು 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ ತುಂಬಾ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡಕ್ ಹೋಗ್ಬಾರ್ದು. ಈಗ ಜನ ಮಾತಾಡ್ಬೇಕು, ನೀವು ಅದನ್ನ ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟರ್ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾಣಿ ಸಿನಿಮಾ 12ನೇ ತಾರೀಕು ಮೇಲೆ ಇರಲಿ. ಎಲ್ಲಾ ಕನ್ನಡಿಗರು ವಿನಂತಿ ಮಾಡ್ತಾ ಮಿಸ್ ಮಾಡಿದಂಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಎಫರ್ಟ್ ತುಂಬಾ ಇದೆ. ಯಾಕಂದ್ರೆ ಎಲ್ಲ ಹೇಳ್ತಾನೆ ಇರ್ತಾರೆ, ಅದಕ್ಕೆ ನಾನು ಜಾಸ್ತಿ ಹೇಳಿ ಯಾಕಂದ್ರೆ ಎಲ್ಲ ಹೇಳಿದ್ದಾರೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ. 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡೋದು ನಮ್ಮ ಸಿನಿಮಾ ನೋಡಿ. ನಿಮ್ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ಮೇಲೆ ಮಾಡಿದ್ರೆ ಚಂದ, ಬೇರೆ ಕಡೆ ಮಾಡಿದ್ರೆ ಸರಿ ಅಂತ ದುಡ್ಡು ನೋಡಿ ಸ್ವಲ್ಪ ಜನ ಅಂತ.
ನೆಕ್ಸ್ಟ್ ಟೈಮ್ ಇವ್ರ ಜೊತೆ ಮಾತಾಡ್ತಾ ನಗ್ಬೇಕು ಅಂದ್ರೆ ಏನೋ ದುಡ್ಡು ಕೊಟ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಮೀಟ್ ಮಾಡಿ ಆಯ್ತಾ? ಇದು ಸ್ಟೇಜ್ ಇಲ್ಲಿ ಗೌರವ ಇರುತ್ತಲ್ಲ. ನಂದು ಅವ್ರು ಹೇಳಿದೆಲ್ಲ ಎಕ್ಸಾಮ್ ಎಲ್ಲ ಸಬ್ಜೆಕ್ಟ್ ಬರ್ದಿದ್ದೀವಿ. ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನ ವ್ಯಾಲ್ಯೂಯೇಷನ್ ಮಾಡಬೇಡಿ. ಅಂದ್ರೆ ಸರ್ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ದಯವಿಟ್ಟು ಬೆಳೆಸಿ ಗೆಲ್ಸಿ. ಇಲ್ಲ ಸರ್, ಡಾನ್ ಧರ್ಮಣ ಅದೊಂದು ಹೇಳಿಲ್ಲಲ್ಲ, ಇದೊಂದು 2 ಶೇಡ್ ಇದೆ ಅಷ್ಟೇ ಹೇಳೋದು. ಅದೇ ನೀವ್ ಹೇಳಿದ್ರಲ್ಲ 2 ಪದ ಹೇಳಿದ್ರಿ. ಅಲ್ಲ 2 ಪದ ಹೇಳಿದ್ರಿ, ಹಂಗಾಗಿ 2 ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿದ ಅದೊಂದು 2. ಕಿರಣ್ ಅವ್ರನ್ನು ಹಿಂದಕ್ಕೆ ಹಾಕ್ತೀರಾ? ಇಲ್ಲ ಇಲ್ಲ, ಅವ್ರು ಹಿಂದೆ ಐತಿ. ನೆಕ್ಸ್ಟ್ ಲೆವೆಲ್. ಒಳ್ಳೇದಾಗ್ಲಿ, ಇಬ್ರು ಜರ್ನಿಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಹೀಗೆ ಎಲ್ಲರನ್ನು ನಡೆಸ್ತಾ ಇರಿ. ವಾಸವರೇ, ನಿಮಗೆ ಬೇಗ ಹೋಗ್ಬೇಕು ಅಂತ ಹೇಳಿ ಅವ್ರ ಮನೆ ಹತ್ರ ಇದೆ ಅವ್ರಿಗೆ. ಸಿನಿಮಾ ನಾನು 2 ಮಾತನ್ನ ಹೇಳಬೇಕು ಅನ್ಕೊಂಡಿದ್ದೆ, ಬಹಳ ಕಡೆ ಹೇಳಿದ್ದೀನಿ. ಬಾರ್ವಿಯವರು ಹೇಳಿದ್ರು, ಆದ್ರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು. ಸಿನಿಮಾ 2 ಕಡೆ ತಯಾರಾಗುತ್ತೆ, ಒಂದು ಸ್ಕ್ರಿಪ್ಟ್ ಟೇಬಲ್, ಇನ್ನೊಂದು ಎಡಿಟಿಂಗ್ ಟೇಬಲ್. ನಾನು ಬಹಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯುವರಾಜ್ ಭಟ್ರು ಓದನೆ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಶ್ ಶೆಟ್ರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶ್, ದುನಿಯಾ ವಿಜಿ, ಯುವರಾಜ್ ಭಟ್ರು, ಸೂರಿ, ಇವರೆಲ್ಲರಿಗಿನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 53-54 ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇಲ್ಕಾ ಥಿಯೇಟರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದ್ವಿ, ಬನ್ನಿ 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 ಅಂತ. ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿತ್ತು 2003. 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡರ್, ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳು ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅನಿಸ್ತಾ ಇದ್ವಿ ಎಲ್ಲರೂ. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರು ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿಯಲ್ಲಿ 31 ವರ್ಷ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲ್ಗಳಿಗೆ ಕೊಡೋದು ಬಾಕಿ, ಒಂದು ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂದ್ರೆ. ಅಷ್ಟೊತ್ತಿಗಾಗಲೇ ತುಂಬಾ ಜನ ನನ್ನ ಸಹಾಯ ಪಡೆದಿದ್ರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು ಅವರ ಮದರ್ ಅಂತ ಏನ್ ಕರೀತಾರೆ ಜಯಶ್ರೀ ಅವರು ಚೆನ್ನಾಗೇ ಪರಿಚಯ. ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೈಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು. ಏನು ಎದೆಗೊಳ್ಬೇಡಿ, ಈ 2 ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ. ಅದು ನಮ್ಮ ರಾಘವೇಂದ್ರ ಬಿ ಕೋಲಾರ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡ್ಬೇಕಾದ್ರೆ ನಾನು ಪ್ರದೀಪ ಫೋನ್ ಮಾಡ್ದ, ಅರ್ಥಂಗ್ ನನ್ನ ಮಗನ ಮದುವೆ ಮುಗಿದಿತ್ತು, ತುಂಬಾ ಬಿಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತ. ಸರಿಯಪ್ಪ ಬರ್ತೀನಿ ಅಂದೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನಿಸ್ತು. ಏನು ವಿಶೇಷ ಅನ್ನಿಸ್ಲಿಲ್ಲ. ಗುರುತೇಶ್ ಶೆಟ್ಟಿ ನನ್ನ ಕತೆ ಹೇಳಬೇಕು. ಒಂದು 300 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಬೆರಳಿಕೆಯಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನು ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು. ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ವಾಸು ಅವರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ, ಒಳ್ಳೆ ಸಿನಿಮಾ ನೋಡಿದರೆ ನಿಮ್ದು ಅಂತ. ಆ ಸಿನಿಮಾ ರಿಲೀಸ್ ಆಗಿರಲ್ಲ. ಅದು ಕನಸುಗಳನ್ನ ಕಟ್ಕೊಂಡ್ಬರುವಂತ ಎಲ್ಲ ದುರದೃಷ್ಟ ಚಿತ್ರರಂಗಕ್ಕೆ. ಒಳ್ಳೆ ರೀತಿಯ ಸಿನಿಮಾ ಮೂಡ್ ಬಂದಿದೆ. ನಿರ್ದೇಶಕ ಮತ್ತೆ ಸಂಕಲನಕಾರ ಇವೆರಡರ ಮಧ್ಯೆ ಸೇತುವೆ ಆಗಿ ರಾಘವೇಂದ್ರ ಬಿ ಕೋಲಾರ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆ 3 ದಿನದ ಅಂತ ಮಹತ್ವ ಏನಿಲ್ಲ,
ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು, ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗೆ ಹೆಚ್ಚಾಗಿ ಡೈರೆಕ್ಟರ್ ಗೊತ್ತಿದೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಕರ್ಸ್ಕೊಂಡಿದ್ರು ಅಂತ ಅನ್ಸುತ್ತೆ ನನಗೆ. ಆ 3 ದಿನ ನಾನು ಎಂಜಾಯ್ ಮಾಡಿ ಆಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನ್ಸುತ್ತೆ. ನನ್ನಿಂದ ಏನ್ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತು. ಮತ್ತೆ ಕಿರಣ್ ರಾಜ್, ನಾನು ಬಹದ್ದೂರ್ ಗಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದ್ರೆ ಇವ್ರು ಯಾವ್ದು ಸೀರಿಯಲ್, ಯಾಕಂದ್ರೆ ನಾನು ಆಕ್ಟ್ ಮಾಡೋ ಸೀರಿಯಲ್ ನಾನು ನೋಡಿಲ್ಲ. ಆ ಸೀರಿಯಲ್ ಅಲ್ಲಿ ಬಹಳ ದೊಡ್ಡ ಸ್ಟಾರ್, ನಿಮಗೆ ಗೊತ್ತಿಲ್ವಾ ಅಂತ. ಇಲ್ಲ ಸದ್ಯ ಗೊತ್ತಿಲ್ಲ ಅಂದೆ. 2 ದಿನ ಅದು ಒಂದು ನೆನಪು. ಮತ್ತೆ ಚಾಮರಾಜನಗರದ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಾದಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು. ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೇ ಇಲ್ಲ ನಾನು. ಆ ಸಿನಿಮಾ ಹೀರೋ ಅವರು, ಮತ್ತೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ. ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಅಲ್ಲಲ್ಲಿ ಬಿಟ್ಸ್ ನೋಡ್ತಾನೆ ಇರ್ತೀನಿ, ಎಲ್ಲ ಕ್ಲಿಪಿಂಗ್ಸ್ ಗಿರೀಶ್ ಕಲಿಸ್ತಾನೆ ಇರ್ತಾರೆ ನನಗೆ. ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ, ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರತಂಡ ಕಾಪಾಡಲಿ. ನಾನು ಚಿತ್ರ ರಿಲೀಸ್ ಆದ್ಮೇಲೆ ಪ್ರತಿ ವಾರ ಪ್ರತಿ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡಕ್ ಬನ್ನಿ. ಯಾಕಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಈ ತರ ಬರವಣಿಗೆ ನಂಬ್ಕೊಳ್ತಾ ಇದ್ವಿ. ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂತ ವಾಸು ಅವರು ಇಲ್ಲೇ ಇದ್ದಾರೆ. ಅದ್ಭುತವಾದಂತ ವಿಮರ್ಶೆ ಬರೆದಿದ್ರು. ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನಿಲ್ಸ್ಕೊಳ್ತಾ ಇದ್ವಿ ನಾವು. ಈಗ ಸೋಷಿಯಲ್ ಮೀಡಿಯಾ ಸಿನಿಮಾ ಬರೋದಕ್ಕೆ ಮೊದಲೇ ಅವರೇ ಹೇಳ್ತಾ ಇದ್ರು, ಎಲ್ಲ ಹೀಗಿರುತ್ತೆ, ಈ ಶಾಟ್ ಆದ್ಮೇಲೆ ಈ ಶಾಟ್ ಬರುತ್ತೆ, ಈ ಶಾಟ್ ಆದ್ಮೇಲೆ. ಮನೆಯಲ್ಲಿ ಒಂದು 10 ವರ್ಷದ ಮಗು ಇದ್ರೆ ಕತೆ ಹೇಳ್ಬಿಡುತ್ತೆ ಇವತ್ತು. ಅಷ್ಟು ಭಾಷೆ ಸಿನಿಮಾಗಳು, ಅಷ್ಟು ಎಂಟರ್ಟೈನ್ಮೆಂಟ್ ನಮ್ಮ ಫಿಂಗರ್ ಟಿಪ್ಸ್ ಇದೆ. ಸೊ ನಾನು ಮಣಿಯ ಸಿನಿಮಾ ಆಧಾರ ಪಟ್ಟಂತ ನೋವುಗಳು ಯಾವುದೂ ಈ ತಂಡಕ್ಕೆ ಬಾರದೇ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯವಾಗ್ಲಿ ರಾಣಿ ಚಿತ್ರಕ್ಕೆ. ನಮಸ್ಕಾರ. ಮೂವಿ ಪ್ರಮೋಷನ್ ಮದುವೆ ಪ್ರಮೋಷನ್ ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು. ನನಗೆ ತುಂಬಾ ಒಂದು ಆಸೆ ಆಯ್ತು. ಅಂದ್ರೆ ತುಂಬಾ ಜನ ಡೈರೆಕ್ಟರ್ಸ್ ಅಂತ ಹೇಳ್ತಿದ್ರು, ನಿನ್ನ ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡ್ಬೇಕಂತ ತುಂಬಾ ಜನ ಹೇಳ್ತಿದ್ರು. ಸೊ ಆ ಒಂದು ಕನಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾನೇ ಕಷ್ಟಪಟ್ವಿ ನಾವು, ಯಾಕಂದ್ರೆ ಡೇಟ್ ಒಂದಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡ್ಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕೆ ನಾನು ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿ ನೋಡ್ಬೇಕು. ಕಿರಣ್ ಅವರೇ, ತುಂಬಾ ರೂಢಿಗಿಳಿ ಇಳಿದ್ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕೆ. ನಿಮ್ಮ ಆಸೆ ತುಂಬಾ ದೊಡ್ಡದಿದೆ. ಯಾವಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ, ಮುಂದೆ ಫ್ಯೂಚರ್ ಅಲ್ಲಿ ಏನೇನ್ ಮಾಡ್ಬೇಕು, ನಮ್ ಸ್ಟ್ಯಾಂಡ್ ಏನು, ನಾವ್ ಹೆಂಗ್ ಹೋಗ್ಬೇಕು ಅನ್ನೋದನ್ನ. ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತೆ ಅವರ ಒಂದು ಆಕ್ಟ್ ಆಗೋಕೆ ಅವರ ಒಂದು ಪರಿಶ್ರಮ ತುಂಬಾ ದೊಡ್ಡದಿದೆ. ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ರಾಣಿ ಮೂವಿ ಒಳ್ಳೇದಾಗ್ಲಿ. 12ಕ್ಕೆ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ಒಟ್ಟಿಗೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಗೌಡಿನ ಮೂವಿ ನೋಡಿದ್ವಿ, ಗೌಡಿನ ಪಾತ್ರ ಮಾಡಿದ್ದೀರಾ ಇದರಲ್ಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿಲ್ಲ, ಕಾಳಿ ಮಗ ಗೌಡಿ ಅಷ್ಟೇ, ಮತ್ತೇನಿಲ್ಲ. ಅವ್ರು ಬೇಗ ಹೋಗ್ಬೇಕು ಬಿಡ್ರಿ. ಅವರು ಅದು ತೆಗೆದಾರಲ್ಲ ನನಗೆ ಇವತ್ತು ಮದುವೆಗೆ 1 ತಿಂಗಳು ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ಗೆ ನಮಸ್ಕಾರ ಹೇಳ್ತಾ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂತ ಒಂದು ಕ್ಯಾರೆಕ್ಟರ್ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು, ನಮ್ಮ ಸಿನಿಮಾ ಅಥವಾ ಮುಂದಾಗ ಯಾರೋ ದೊಡ್ಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದ್ಮೇಲೆ ಆ ದೊಡ್ಡವರೆಲ್ಲ ನೀವು ಫೋನ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮ್ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮ್ ಏರಿಕೆ ಹೇಳಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿ. ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರುವಂತದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತೀವಿ. ಇದನ್ನ ನಾನು ಸುಮಾರು ಜನರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬಾ ವರ್ಷ ಆಗಿದೆ. 2024 ಅಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನ ಈಡೇರಿಸ್ತಾರೆ ಅಂತ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯ್ತು. ಆ ಆಸೆಯನ್ನ ನೀಗಿಸುವಂತದ್ದು ಕಿರಣ್ ರಾಜ್ ಅವರು. ಸೊ ಒಂದ್ ಒಳ್ಳೆ ಚಿತ್ರ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ. ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ರೆ, ನನಗೆ ಇಷ್ಟ ಆಗದ್ರೆ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯ ಇನ್ನೊಬ್ರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟರ್ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು.
ಬಗ್ಗೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ. ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾಣಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಅಂಡ್ ಗುರುಗಳಾದ ತಮ್ಮ ಒಂದು ಏನೋ ಹೇಳ್ಬೋದು, ಒಂದು ಗೈಡೆನ್ಸ್ ಅಲ್ಲಿ ಇದು ಸಿನಿಮಾ ನಡೆದಿದೆ ಭಾವಿ ಸರ್. ಯಾವತ್ತೂ ಗುರು ಸರ್ ಹೇಳೋದು ಅಂದ್ರೆ ಯಾವ ತರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆನೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ರೆ ಏನೋ ಆಗ್ಬೋದು ಅಂತ ಇದೆ. ನಾನು ತುಂಬಾ ಗುರು ಪರಂಪರೆಯಿಂದ ಬಂದಿರುವಂತವನು, ನಿಜವಾಗ್ಲೂ ಅದನ್ನ ಅದೇ ತರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದರಲ್ಲಿ ಒಂದು ಭಾಗಿಯಾಗಿದ್ದೀವಿ ಅಂತ ಹೇಳಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಗೇನ್ ಕಮಿಂಗ್ ಟು ಕಿರಣ್, 2ನೇ ಸಿನಿಮಾ ಮಾರ್ಚ್ 22 ಅಲ್ಲಿ ವರ್ಕ್ ಮಾಡಿದ್ವಿ. ಅಂಡ್ ವಾಟ್ ಅ ಗ್ರೋತ್ ಫ್ರಮ್ ದೇರ್ ಟು ಹಿಯರ್. ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ರು ದೊಡ್ಡ ಮಾಸ್ ಹೀರೋ ಬಂದಾಯ್ತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದ್ವಿ. ಅಂಡ್ ಅಗೈನ್ ರಾಣಿ ತಂಡದ ಬಗ್ಗೆ ಹೇಳೋದಂದ್ರೆ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ. ಅಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್. ಚಂದ್ರಕಾಂತ್ ಸರ್ ಅಂಡ್ ಉಮೇಶ್ ಸರ್, ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ವೇ. ಅಂಡ್ ಗುರು ಸರ್, ನೀವು ಹೇಳ್ದಂಗೆ ಇವತ್ತು ಯಾರೋ ದೊಡ್ಡವರು ಬರದೇ ಇರ್ಬೋದು, ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು. ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಒಂದು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಅಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ, ಗುರುತೇಜ್ ಸರ್ ನಿಮಗೂ ಅಷ್ಟೇ. ನಾವು ಮುಂದೆ ಯಾರೇ ಹೊಸಬ್ರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಇಸ್ ಬಿಗರ್ ದೆನ್ ಲೈಫ್, ಲಾರ್ಜರ್ ದೆನ್ ಲೈಫ್. ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗಲಿ. ಅಂಡ್ ಅಗೇನ್ ನಮ್ಮ ತಂಡದ ಎಲ್ಲ ಆಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲಾ ವಿಷಯಗಳಿಗೂ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಂಗ್ ಬಂದ್ರು ತುಂಬಾ ಹೆಲ್ಪ್ ಆಗುತ್ತೆ. ನಾನೇ ಇವತ್ತು ಲೇಟ್ ಬಂದೆ, ಈಗ ಆಸ್ ಯೂಶುವಲ್ ಅಂತ ಹೇಳ್ತೀನಿ. ನಿಮಗೆ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ, ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ. ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ, ಇವಾಗ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಗೂಸ್ ಬಂಪ್ ಬರೋ ತರ ಮಾಡುತ್ತೆ. ಅದು ಆ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಿಚುವೇಶನ್ ಅನ್ನ ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ. ಅವ್ರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಅಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡೆಫಿನೆಟ್ಲಿ ನಿಮ್ಗೆ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀವಿ ಅನ್ನೋದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಭಾರವಿ ಸರ್ ಜೊತೆ ಅಂತ ಒಬ್ಬ ದಿಗ್ಗಜರೆಲ್ಲ ಈ ತರ ಮಾತುಗಳನ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರಲಿಲ್ಲ. ಅಂಡ್ ಲವ್ಲಿ ಹೀರೋಯಿನ್ಸ್, ಯು ಡನ್ ಅ ಗ್ರೇಟ್ ಜಾಬ್, ಲುಕ್ ವೆರಿ ಬ್ಯೂಟಿಫುಲ್. ಅಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಗೂ ಕಂಗ್ರಾಚುಲೇಷನ್ಸ್. And I don't want to talk about everything. Only thing is Rani is come really good. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. And I'm very proud. I'm also eager to look. ಯಾಕಂದ್ರೆ ಎಲ್ಲರಿಗೂ ನಮ್ಮ ಸ್ವಾರ್ಥ ಇರುತ್ತೆ. ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗೆ ಬೇಕು, ಕನ್ನಡ ಇಂಡಸ್ಟ್ರಿಗೂ ಬೇಕು. ಅಂಡ್ ಎಲ್ಲರೂ ಬನ್ನಿ, ಒಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ, ಮಾಧ್ಯಮ ಮಿತ್ರರೆಲ್ಲರೂ. ಯಾಕಂದ್ರೆ ಸರ್ ಹೇಳೋದಕ್ಕೆ ಫಸ್ಟ್ ಇಂದ ಲಾಸ್ಟ್ ವರೆಗೆ ನೀವೇ ಇದ್ದಿದ್ದು, ನೀವೇ ಇರ್ತೀರಾ. ಅಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನ ಎಲ್ಲ ಜನರಿಗೂ ಮನೆಗೂ ಮೂಲೆಗೂ ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಕನ್ನಡ. ನಾವೆಲ್ಲರೂ ಚೆನ್ನಾಗಿ ಹೋಗಿದ್ವಿ. ನಮ್ಮ ಪ್ರೊಡ್ಯೂಸರು, ನಮ್ಮ ಹೀರೋ, ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು. ಆಮೇಲೆ ಒಂದು 10 ನಿಮಿಷ ಏನು ಮಾತಾಡ್ಲಿಲ್ಲ. ಯಾಕೆ ಅಂತಂದ್ರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತೆ ಅಷ್ಟು ಕಣ್ಣು ತುಂಬಿಕೊಳ್ಳೋಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬಾ ಹೊಗಳಿದ್ರು, ಅಷ್ಟು ಸಾಕು. ತುಂಬಾ ಥ್ಯಾಂಕ್ಸ್. ಸಿನಿಮಾನ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಪಡ್ತೀರಾ. ನಮಸ್ತೆ ಎಲ್ರಿಗೂ. ಒಳ್ಳೆ ಸಿನಿಮಾ ಮಾಡಿದೀವಿ. ಗುರು ಸರ್, ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದ್ರಿ. ನಮ್ಮ ಸಿನಿಮಾಗೆ ನಮ್ಮ ಹೀರೋನೇ ದೊಡ್ಡವರು, ನಮ್ಮ ಸಿನಿಮಾಗೆ ನಾವೇ ದೊಡ್ಡವರು ಅನ್ಕೋಬೇಕು. ನಾವು ಯಾರು ದೊಡ್ಡವರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೋಲೇಬಾರ್ದು. ಎಲ್ಲ ಸಿನಿಮಾ ಇಂಡಸ್ಟ್ರಿ ಎಲ್ಲ ಕಥೆಗಳು ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಯಾವ ಶೂಟಿಂಗು ನಡೆಯಲ್ಲ, ಹಬ್ಬ ಇರ್ತಾರೆ. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಸಿನಿಮಾ ನಾವೇ ಪ್ರಮೋಟ್ ಮಾಡೋಣ. ಯಾಕಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನಗಿದೆ. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ, ತುಂಬಾ ಸಂತೋಷ. ಎಲ್ಲರೂ ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನನ್ಗೆ ಇದು ಒಂದು ಸಿನಿಮಾ ಅಲ್ಲ, ಇದೊಂದು ಕನಸು. ಆ ಒಂದು ಕನಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು.
ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡೋದ್ರಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ನಂಬಿಕೆಯ ಜೆನ್ಯೂನಿಟಿ ಇತ್ತಲ್ಲ, ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು ಗುರುತೇಶ್ ಶೆಟ್ಟಿ ಸರ್ ನಾವು ತುಂಬಾ ಎಷ್ಟಾಗುತ್ತೆ ಅಷ್ಟು ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹುಟ್ಲಿ, ಇನ್ನೊಂದಷ್ಟು ಹೆಸರಾಗ್ಲಿ. ಅಂಡ್ ಮೇನ್ ಆಗಿ ಇವತ್ತು ನನ್ಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ, ನನ್ನ ಗೆಲುವಕ್ಕಿಂತ ನಿಮ್ ಗೆಲುವು ಆಗ್ಲೇಬೇಕು ಅಂತ ಅನಿಸ್ತಿದೆ. ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವೊಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ, ಅವನ ಸ್ಥಾನ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೀರಾ. ಅಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ, ಹೌದು ನಾವು ಕಷ್ಟಪಟ್ರೆ ಏನೋ ಒಂದು ಆಗುತ್ತೆ ಅಂತ. ನಿಮ್ಮಂತವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಗುರುತೇಶ್ ಶೆಟ್ಟಿ ಸರ್, ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ, ಬಟ್ ನಾನು ನಿಜವಾಗ್ಲೂ ಮನಸ್ಸಿಂದ ಗುರುಗಳ ತರನೇ ನೋಡ್ತೀನಿ. ನಾನು ಲೈಫಲ್ಲಿ ಯಾರು ಈ ತರ ನೋಡಿಲ್ಲ, ಒಬ್ಬನಿಗೋಸ್ಕರ ಇಷ್ಟೊಂದು ಹೋರಾಡೋದು. ಇನ್ನೊಬ್ರು ನಾನು ಲೈಕ್ ಹೇಳ್ಕೋಬಾರ್ದು, ಬಟ್ ಈ ಒಂದು ಜರ್ನಿಯಲ್ಲಿ ತುಂಬಾ ಅನ್ಹ್ಯೂಮನ್ ಕ್ಯಾರೆಕ್ಟರ್ಸ್ ನ ನೋಡಿದೀನಿ, ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ, ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋದನ್ನ ನೋಡಿದೀನಿ. ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡ್ಕೊಂಡು ಇವತ್ತು ಈ ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವತ್ತು ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ, ಆ ನೋ ನಿಮ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಗೊತ್ತಾಗ್ತಿತ್ತು. ನೀವು ಕೇಳ್ತಿದ್ದಂತ ಮಾತುಗಳು, ಜನಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು. ಬಟ್ ಆದ್ರೂ ಹೌದು, ಒಂದು ಪ್ರಾಮಾಣಿಕ ಪ್ರಯತ್ನ ಇದೆ, ಗೆದ್ದೆ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು. ಸೊ ರಾನಿ ಸಿನಿಮಾಗೆ, ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್. ಜೆ.ಕೆ. ಭಾಗೀ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸ್ಟಾರ್ಟಿಂಗ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ. ಅಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನ ಹೇಳಿದೀರಾ. ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಕೆಲವು ಸರಿ ಸರ್ ತುಂಬಾ ದೊಡ್ಡದಾಗಿ ಹೊಗಳ್ಬಿಡ್ತಾರೆ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ಬರಿಂದ ಆಗಲ್ಲ, ಹೌದು. ಅದಕ್ಕೆ ಸುಮಾರು ಹಲವಾರು ಪಿಲ್ಲರ್ಗಳು ಇರ್ತವೆ. ಪ್ರತಿಯೊಬ್ರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ. ಅಂಡ್ ಅದರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬಿ ಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಮಾಡಿದೀರಾ. ಪ್ರತಿಯೊಬ್ರು ಅಷ್ಟೇ ಮುದ್ದಾಗಿ ಕಾಣ್ಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು. ಈ ಸಿನಿಮಾ ಹೌದು ನಿಮ್ಗೂ ಒಂದು ಹಠ ಆಗಿತ್ತು, ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರಿ. ಅದರಲ್ಲಿ ನಿಮ್ದು ತುಂಬಾ ಒಂದು ಕೊಡುಗೆ ಇದೆ ಒಂದು ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಚೆನ್ನಾಗಿ ತೋರಿಸೋದಕ್ಕೆ. ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ, ರಾಜ್ಯರ್ ಇದ್ದಾರೆ, ಮತ್ತೆ ಅಪೂರ್ವ ಅವರು ಇದ್ದಾರೆ. ಪ್ರತಿ ಸೀನ್ ಅಲ್ಲೂ ಆ ಇಂಪ್ರೂವೈಸೇಷನ್, ಆ ಕಂಫರ್ಟ್ ಲೆವೆಲ್, ಸೊ ಆ ಪ್ರೊಫೆಷನಲಿಸಮ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಅಪೂರ್ವ ಅವರೇ, ನೀವಂತೂ ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ. ಅಂಡ್ ರಾಜ್ಯ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರು ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ. ಅವ್ರ ಪ್ರತಿ ಎಕ್ಸ್ಪ್ರೆಷನ್, ಆ ಮೆಚುರಿಟಿ, ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್, you will grow higher and higher. All the very best. And Apur also thank you so much. Yes Shetty ಇದ್ದಾರೆ, ಅವರು ಕಂಗ್ರಾಚುಲೇಷನ್ಸ್. ಮದುವೆ ಆಗಿದೆ, ಬೇಗ ಹೋಗ್ಬೇಕು, ಬೇಗ ಮಾತು ಮುಗಿಸ್ತೀನಿ. ಸೊ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ ಧರ್ಮಣ್ಣ ಅವ್ರು ಇದ್ದಾರೆ, ಕುಂದಾಪುರ್ ಅವ್ರು ಇದ್ದಾರೆ. ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಅನಿಲ್ ಅವರು, ಪೃಥ್ವಿ ಅವರು, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ನಿಮ್ಗೆ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಎಲ್ಲಾ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ರಾನಿನಲ್ಲಿ ರಾಘವ್ ಅಂಡ್ ರಾನಿ ಎರಡು ತುಂಬಾ ನಿಮ್ಗೆ ಕಂಫರ್ಟಬಲ್ ಅನ್ಸಿಲ್ಲ? ಆಸ್ ಅನ್ ಆಕ್ಟರ್ ನನಗೆ ಆಕ್ಟಿಂಗ್ ತುಂಬಾ ಯಾವಾಗಲೂ ಸುಲಭ ಅನ್ಸುತ್ತೆ. ಅಂದ್ರೆ ಬಿಕಾಸ್ ತುಂಬಾ ಇಷ್ಟಪಟ್ಟು ಬಂದಿರೋಂತ ಪ್ರೊಫೆಷನ್, ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನಗೆ ಆಸ್ ಅನ್ ಆಕ್ಟಿಂಗ್ ನನಗೆ ತೊಂದರೆ ಆಗಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ ಬಿಟ್ರೆ ಆಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದು 8 ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗ್ ಕೂಡ ಒಂದಷ್ಟು ಕಲಿಯೋದು ಸಿಕ್ತು. ಸೊ ನಾನು ಅದನ್ನ ಎಂಜಾಯ್ ಮಾಡಿದ್ದೆ. ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೇ ನಮಗ್ ಸಪೋರ್ಟ್, ನಿಮ್ಮಿಂದಾನೇ ನಾವು ಇನ್ನು ನಮ್ ಕೆಲಸ, ನಮ್ ಪರಿಶ್ರಮ ಎಲ್ಲ ಮುಗ್ತಿದೆ. ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಈ ಒಂದು ಕನ್ಸನ್ನ ದಯವಿಟ್ಟು ಒಂದು ಥಿಯೇಟರ್ ಅಲ್ಲೇ ನೋಡಿ, ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಕಾಮಿಡಿ ರಾನಿ ಸಿನಿಮಾನ ಥಿಯೇಟರ್ಗೆ ಬಂದಿದ್ದೀವಿ.
ಸರ್